ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕಾ? ಎಸ್, ಬನ್ನಿ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಹೇಗಿದ್ದಾನೆ, ಯಾವ ಕೆಲಸ ಮಾಡ್ತಿದ್ದಾನೆ, ದಿನಕ್ಕೆ ಕೂಲಿ ಎಷ್ಟು, ಈ ಎಲ್ಲದರ ಬಗ್ಗೆ ನಾವೇ ಡೀಟೇಲ್ಸ್ ಕೊಟ್ಟಿದ್ವಿ. ಯಾವ ಕೆಲಸವನ್ನ ಈತ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿರಲಿಲ್ಲ. ಈಗ ಆ ವಿಚಾರ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ದಿನಗೂಲಿ ನೌಕರನಂತೆ ಕೆಲಸ ಮಾಡಬೇಕು. 3-4 ಕೆಲಸಗಳ ಆಯ್ಕೆ ಕೊಟ್ಟಿದ್ರು ಅಧಿಕಾರಿಗಳು. 2 ಕೆಲಸಗಳನ್ನು ಆಯ್ಕೆ ಮಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಜೈಲಿನ ಆಡಳಿತ ವಿಭಾಗ ಮತ್ತು ಕೃಷಿ ಕೆಲಸದ ಬಗ್ಗೆ ಪ್ರಜ್ವಲ್ ಆಸಕ್ತಿಯನ್ನು ತೋರಿದಾರಂತೆ. 3-4 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಕೆಲಸವನ್ನ ನಿಯೋಜಿಸ್ತಾರಂತೆ. ಸದ್ಯ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿರೋ ಪ್ರಜ್ವಲ್ ರೇವಣ್ಣ ಸಜಾಬಂದಿ ಆದಮೇಲೆ ಪ್ರಜ್ವಲ್ಗೆ ಮನೆ ಊಟ ಕ್ಯಾನ್ಸಲ್ ಆಗಿದೆ. ಜೈಲು ಊಟವನ್ನೇ ಸೇವಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮನೆ ಊಟಕ್ಕೆ ಕೋರ್ಟ್ನಿಂದ ಅನುಮತಿ ಪಡಿಬೇಕಂತೆ, ಪಡಿಲೇಬೇಕು, ಬೇರೆ ದಾರಿ ಇಲ್ಲ. ಜೈಲು ಊಟವನ್ನ ಸೇವಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಜೈಲಿನ ಆಡಳಿತ ವಿಭಾಗ ಕೃಷಿ ಕೆಲಸದ ಬಗ್ಗೆ ಪ್ರಜ್ವಲ್ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಹೇಗಿದ್ದಾನೆ ಅನ್ನೋದೇ ಕುತೂಹಲ. ಯಾವ ಕೆಲಸ ಮಾಡ್ತಿದ್ದಾರೆ, ದಿನಕ್ಕೆ ಕೂಲಿ ಎಷ್ಟು, ಜೈಲಿನಲ್ಲಿ ದಿನಗೂಲಿ ನೌಕರನಂತೆ ಕೆಲಸ ಮಾಡಬೇಕು. ಜೈಲಿನ ಆಡಳಿತ ವಿಭಾಗ ಕೃಷಿ ಕೆಲಸದ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ದೋಷಿ ಎಂದು ಪರಿಗಣಿಸಿ ಜೀವನ ಪರ್ಯಂತ ಜೈಲಿನಲ್ಲಿ ಇಟ್ಟಿದ್ದಾರೆ. ವಿಚಾರಣೆ ದಿನ ಕೈದಿಯಾದಾಗ ಕೋರ್ಟ್ನಿಂದ ಅವಕಾಶ ಇತ್ತು ಮನೆ ಊಟ ತಿನ್ನೋದಕ್ಕೆ. ಆದರೆ ಮನೆ ಊಟ ತಿನ್ನೋದಕ್ಕೆ ಈಗ ಯಾವುದೇ ಅವಕಾಶ ಇಲ್ಲ. ಯಾಕಂತಂದರೆ ಸಜಾಬಂದಿ ಆದ ಮೇಲೆ, ಸಜಾ ಕೈದಿ ಆದ ನಂತರ ಮನೆ ಊಟ ಕ್ಯಾನ್ಸಲ್ ಆಗಿದೆ. ಮನೆ ಊಟ ಬೇಕು ಅಂತಂದರೆ ಈಗ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಆಮೇಲೆ ದಿನಗೂಲಿ ನೌಕರನಂತೆ ಕೆಲಸ ಮಾಡಬೇಕಾಗುತ್ತೆ. ಒಂದಷ್ಟು ಕೆಲಸಗಳಿರುತ್ತೆ, ಅಲ್ಲಿ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 2 ಕೆಲಸವನ್ನು ವಹಿಸ್ಕೊಂಡಿದ್ದಾರಂತೆ. ಒಂದು ಆಡಳಿತ ವಿಭಾಗ, ಮತ್ತೊಂದು ಕೃಷಿಯ ಕಡೆ ಆಸಕ್ತಿ ತೋರಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಬಹಳ ಉತ್ತಮವಾದಂಥ ವಿಚಾರ. ಬದಲಾಗೋದಕ್ಕೆ ಉತ್ತಮವಾದ ಕೆಲಸ, ಬದಲಾಗಲಿ, ಕೃಷಿ ಕೆಲಸವನ್ನು ಮಾಡಲಿ. ಹೊರಗಡೆ ಇದ್ದಾಗ ಮಾಡಿದ ಕೃಷಿ ಕೆಲಸ ಬೇರೆ, ಈಗ ಮಾಡುವಂಥ ಕೃಷಿ ಕೆಲಸ ಜೆನ್ಯೂನ್ ಕೃಷಿ ಕೆಲಸ ಮಾಡಲಿ.